ಮೇಡಮ್ ಈಗ ಕೆಸೆಟ್ ಎಕ್ಸಾಮ್ ಇತ್ತು. ಹೌದು ಸರ್, ನಾವು ಇಲ್ಲೇ ಬಳ್ಳಾರಿಯಿಂದನೇ ಸರ್. ಹೌದು. ಏನಾಯ್ತು ಮೇಡಮ್ ಬೆಳಿಗ್ಗೆ? ಏನಿಲ್ಲ ಸರ್, ಕಿವಿ ಓಲೆ, ಮೂಗ್ನತ್ತು, ಆಮೇಲೆ ಕಾಲ್ ಚೈನು, ಆಮೇಲೆ ಕೈಯಲ್ಲಿ ಏನಾದರೂ ದಾರ ಇದ್ದರೆ ಅವೆಲ್ಲ ರಿಮೂವ್ ಮಾಡಬೇಕಂತ ಹೇಳಿದರು. ಹಾಂ, ರೂಲ್ಸಲ್ಲಿ ಇತ್ತಾ ಮೇಡಮ್? ಅದು ರೂಲ್ಸ್ ಇತ್ತಾ? ನಮಗೇನು ಗೊತ್ತಿಲ್ಲ ಸರ್, ಅದು ಇವಾಗೇ ಗೊತ್ತಾಗಿದ್ದು. ಹಾಂ, ಹಾಲ್ ಟಿಕೆಟ್ ಕೊಟ್ಟಾಗ ಅದ್ರ ಮೇಲೆ ಕೆಲವೊಂದಿಷ್ಟು ರೂಲ್ಸ್ಗಳು ಇದು ಏನಿಲ್ಲ, ಇವೆಲ್ಲ ಏನಿಲ್ಲ. ಎಲೆಕ್ಟ್ರಾನಿಕ್ ಉಪಕರಣಗಳು ಮಾತ್ರ ತೊಗೊಂಡು ಬರಬಾರ್ದು ಅಂತ ಇದೆ ಅಷ್ಟೇ. ಅಷ್ಟು ಬಿಟ್ಟರೆ ಇದೆಲ್ಲ ರಿಮೂವ್ ಮಾಡಬೇಕಂತ ಏನಿಲ್ಲ ಹಾಲ್ ಟಿಕೆಟಲ್ಲಿ. ಅದು ನಮ್ಗೆ ಇಲ್ಲಿಗೆ ಬಂದ ಮೇಲೇ ಗೊತ್ತಾಗಿದ್ದು. ಯಾವ ರೀತಿ ರಿಮೂವ್ ಮಾಡಿದ್ರು ಮೇಡಮ್? ಈ ಕಟ್ಟರಿಂದ ಕಟ್ ಮಾಡಿ? ಅವರು ನಮ್ಗಾಗಿಲ್ಲ ಅಂದರೆ ಅವರು ಕಟ್ಟರಿಂದ ಕಟ್ ಮಾಡಿದ್ದಾರೆ. ಇನ್ನು ಕೆಲವು ನಾವೇ ಬಿಚ್ಕೊಂಡಿದ್ದೀವಿ ಸರ್ ಅಷ್ಟೇ. ಈ ಕೆಲವೊಂದು ಹೆಣ್ಮಕ್ಳಿಗೆಲ್ಲ ಕಣ್ಣಲ್ಲಿ ನೀರು ಬಂದರೂ ಕೂಡ ಬಿಡಲಿಲ್ಲ ಅಂತ ಹೇಳಿ, ಬೇಡ ಅಂತ ಹೇಳಿ ಕೆಲವ್ರಿಗೆ ಆಗಿದೆ ಆ ಥರ. ಆಮೇಲೆ ಲಾಸ್ಟಲ್ಲಿ ಮತ್ತೆ ಪರ್ಮಿಷನ್ ಕೊಟ್ಟರು. ಹೌದು ಸರ್. ಇಷ್ಟು ಸ್ಟ್ರಿಕ್ಟ್ ರೂಲ್ಸ್ಗೆ ತಾವೇನು ಹೇಳ್ತೀರಾ? ಕೆಲವು ಎಲೆಕ್ಟ್ರಾನಿಕ್ ಡಿವೈಸ್ಗಳನ್ನು ಇದು ಏನು ಅವಶ್ಯಕತೆ ಇಲ್ಲ. ನನ್ನ ಅನಿಸಿಕೆ ಪ್ರಕಾರ ಇದು ಅವಶ್ಯಕತೆ ಇಲ್ಲ ಅಂತೀನಿ ಸರ್ ಅಷ್ಟೇ. ಭಾರತೀಯ ಹೆಣ್ಮಕ್ಳು ಅಂದ್ಬಿಟ್ಟು ವಿಶೇಷ. ಹೌದು 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 ಹೌದು. ಕಾಲುಂಗುರಗಳನ್ನು ಧರಿಸಿದ್ರು ಸಹಜವಾಗಿ ಒಂದು ಕಡೆ ಬೇಜಾರಾಗುತ್ತೆ, ನೋವು ಅನಿಸುತ್ತೆ ಸರ್. ಏನು ಹೇಳ್ತೀರಮ್ಮ? ಸರ್ಕಾರಕ್ಕೆ ಏನು ಹೇಳ್ತೀರಿ? ಅದೇ ಪಾಲಿಸ್ಬೇಕಾಗಿರೋವನ್ನ ಪಾಲಿಸ್ಬೇಕು, ಕೆಲವು ನಿಯಮಗಳು ಅಷ್ಟೇ. ಬಟ್ ಈ ಥರದ್ದು ಸಂಸ್ಕೃತಿಗೆ ಸಂಬಂಧಪಟ್ಟಂಗೆ, ಸಂಪ್ರದಾಯಕ್ಕೆ ಸಂಬಂಧಪಟ್ಟಂಗೆ ಇರೋಟ್ರನ್ನ ಮಾತ್ರ ರಿಮೂವ್ ಮಾಡಬೇಕು, ಇದಕ್ಕಿದ್ದಂಗೆ ಎಲ್ಲ ತೆಗಿಬೇಕು ಅಂತಂದರೆ ಬೇಜಾರಾಗುತ್ತೆ. ಎಕ್ಸಾಮೇ ಬೇಡ ಅನ್ನೋಷ್ಟು ನೋವಾಗಿತ್ತು ಮನಸ್ಸಿಗೆ. ಹೌದು. ಇದು ಆಲ್ ಆಫ್ ಎ ಸಡನ್ ಎಲ್ಲ ರಿಮೂವ್ ಮಾಡಬೇಕು ಬಂದಾಗಲೇ ಅಂದರೆ ಅವು ಒಂದೊಂದು ಸರಿ ಸೆಂಟಿಮೆಂಟ್ ಇರುತ್ತೆ. ಅದು ಅವನ್ನ ರಿಮೂವ್ ಮಾಡಿಬಿಟ್ಟು ಒಳಗಡೆ ಹಾಕ್ಕೊಂಡಾಗ ಒಂದು ಸರಿ ಕಳೆದೋಗ್ಬೋದು. ಈಗ ಗೋಲ್ಡ್ ರೇಟ್ ಸಿಕ್ಕಾಪಟ್ಟೆ ಇದೆ, ಅಲ್ಲಿನೂ ಲಾಸ್ ಆಗುತ್ತೆ. ಕಷ್ಟನೇ ಅನಿಸುತ್ತೆ ಸರ್. ಮಾಡಿರ್ತಾರೆ, ಅವನ್ನ ಕಟ್ ಮಾಡ್ಬೇಕು. ಕಟ್ ಮಾಡಿದಾಗ ಮತ್ತೆ ನಾವು ಅವನ್ನ ಮತ್ತೆ ಹೋಗಿ ಮಾಡಿಸ್ಕೋಬೇಕಾಗುತ್ತೆ, ಆವಾಗ ಮತ್ತೆ ಖರ್ಚಾಗುತ್ತೆ. ಇದು ಏನು ನನಗೆ ಸರಿ ಅನ್ನಿಸ್ಲಿಲ್ಲ ಸರ್. ಅವ್ರು ಹಿಂಗೆ ಕಟ್ ಮಾಡಕ್ಕೆ ಬರಲಾರ್ದು ಬಿಡಬೇಕಾಗಿತ್ತು ರೀ. ಅದ್ರಾಗ ಏನಿರುತ್ತೆ ರೀ, ಬೇಕಾದು ಕೆಳಗಿನೂ ತೆಗಿತಿದ್ದೀವಿ. ಏನೆಲ್ಲ ವಾಚ್ ಗೀಚ್ ಎಲ್ಲ ತೆಗ್ದಿದ್ದೀವಿ ರೀ. ಅವು ಈಗ ವೇಸ್ಟ್ ಆಗಿಬಿಡ್ತ್ರಿ, ಅದು ಮುರಿದದ್ದು. ಮತ್ತೆ ಅವ ಹೇಳಿ ದುಡ್ಡು ಕೊಟ್ಟು ಮಾಡಿಸ್ಬೇಕು ರೀ. ಅದು ಹಂಗೆ ಮಾಡಬಾರ್ದಾಗಿತ್ತು ರೀ. ಉಳ್ಕದ್ದು ಎಲ್ಲ ಎಲೆಕ್ಟ್ರಾನಿಕ್ ಡಿವೈಸ್ ಎಲ್ಲ ಬಂದ್ ಮಾಡಿಲ್ರಿ. ಅವು ಉಳ್ಕದ್ದೆಲ್ಲ ಮಾಡಲಿ, ಆದರೆ ಅವು ಏನು ನೋಡ್ಕೊಂಡು ಮಾಡ್ಬೇಕ್ರಿ. ಯಾವುದು ಏನು ಇರ್ತಾವೆ ಅವ್ರಿಗೆ ಗೊತ್ತಾಗ್ತಾವ ಇಲ್ರಿ ಎಲೆಕ್ಟ್ರಾನಿಕ್ ಡಿವೈಸ್ದಾಗ. ಚೆಕ್ ಮಾಡಿ ಬಿಡ್ಬೇಕಾಗಿತ್ತು. ಮೂಗ್ಬಟ್ಟು ಕಟ್ ಮಾಡಿದ್ರಿ. ಇಲ್ಲಿ ಇಯರಿಂಗ್ಸ್ ಮೇಲೆ ಇರ್ತಾವ್ರಿ, ರಿಂಗ್ ಬಿಗ್ದು ಬಿಟ್ಟಿರ್ತಾರೆ, ಅವನು ಕಟ್ ಮಾಡಿದ್ರಿ. ಈಗ ನಿಮ್ಮ ಈ ಮಾಡಿರೋ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಕೆಲವ್ರನ್ನ ಹಂಗೆ ಒಳಗೆ ವಾಪಸ್ ಕಳಿಸಿದಾರ? ಒಬ್ಬೊಬ್ರು ವಾಪಸ್ ಹೋಗ್ಯಾರ್ರಿ. ಎಲ್ಲಿಂದ ಬಂದಿರೋದು ನೀವು? ನಾವು ಕೊಪ್ಪಳದಿಂದ ರೀ. ಎಕ್ಸಾಮ್ ಬರೋದು? ಹಾಂ ರೀ, ಇಲ್ಲೇ ಇರ್ತೀವ್ರಿ ನಾವು. ಕೆಸೆಟ್. ಹೌದಾ?